ಊರ ಹೊರಗಡೆ ಇರುವ ಒಂದು ಹಳೆ ಸರ್ಕಾರಿ ಶಾಲೆ ಈಗ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಯಾರೂ ಆ ಕಡೆ ತಲೆ ಹಾಕಿ ಕೂಡ ಮಲ್ಗೋದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಜಾಗದ ಬಗ್ಗೆ ಒಂದು ಕಥೆ ಇದೆ. ಕೇಳಿದ್ರೆ ಮೈ ಜುಮ್ ಅನ್ನುವಂಥ ಕಥೆ. ಬನ್ನಿ ಆ ಕತ್ತಲಿನೊಳಗೆ ಕಾಲಿಟ್ಟು ಅಲ್ಲಿ ಅಡಗಿರೋ ಸತ್ಯ ಏನು ಅಂತ ನೋಡೋಣ. ಇದೇ ನೋಡಿ ಆ ಹಳ್ಳಿಯ ಜನ ಆಡಿಕೊಳ್ಳೋ ಮಾತು. ಪ್ರತಿ ರಾತ್ರಿ ಆ ಪಾಳು ಬಿದ್ದ ಶಾಲೆಯ ಗೋಡೆಗಳ ಮಧ್ಯದಿಂದ ಯಾರೋ ಪಾಠ ಹೇಳ್ಕೊಡೋ ಸದ್ದು ಕೇಳಿಸ್ತಂಟೆ. ಅಕ್ಷರಗಳನ್ನು ಹೇಳಿಕೊಡೋ ಧ್ವನಿ. ಇದೆಲ್ಲ ಸುಮ್ಮನೆ ಗಾಳಿ ಸುದ್ದಿನ ಅಥವಾ ಈ ಪಿಸುಮಾತಿನ ಹಿಂದೆ ಏನಾದರೂ ಕರಾಳ ಸತ್ಯ ಇದೆಯಾ? ಸರಿ, ಇಲ್ಲಿಂದ ನೋಡಿ ಕಥೆ ಇನ್ನಷ್ಟು ಭಯಾನಕ ಆಗೋದು. 10 ವರ್ಷದಿಂದ ಬೀಗ ಹಾಕಿರೋ ಮಕ್ಕಳ ಕಾಲೇ ಬೀಳದ ಆ ಶಾಲೆಯಿಂದ ಪಾಠ ಹೇಳೋ ಸದ್ದು ಬರಲು ಹೇಗೆ ಸಾಧ್ಯ? ಈ ಒಂದೇ ಒಂದು ಪ್ರಶ್ನೆ ಆ ಹಳ್ಳಿಯ ಜನರನ್ನು ಮಾತ್ರ ಅಲ್ಲ, ಈಗ ನಮ್ಮನ್ನೂ ಕಾಡೋಕೆ ಶುರು ಮಾಡಿದೆ. ಈ ನಿಗೂಢ ಕಥೆ ರಾಹುಲ್ ಅನ್ನೋ ಒಬ್ಬ ಯೂಟ್ಯೂಬರ್ ಕಿವಿಗೆ ಬೀಳುತ್ತೆ. ಅವನು ತನ್ನ ಚಾನೆಲ್ಗೋಸ್ಕರ ಇದೇ ರೀತಿ ಭಯಾನಕ ನಿಗೂಢ ಜಾಗಗಳನ್ನು ಹುಡುಕ್ತಿರ್ತಾನೆ. ಈ ಪಾಳು ಬಿದ್ದ ಶಾಲೆಯ ಕಥೆ ಅವನ ಸಾಹಸಕ್ಕೆ ಹೇಳಿ ಮಾಡಿಸಿದ ಹಾಗೆ ಇತ್ತು. ಕೇವಲ ಜನರ ಮಾತು ಕೇಳಿದ್ರೆ ಸಾಕಾಗಲ್ಲ, ಸತ್ಯವನ್ನ ಕಣ್ಣಾರೆ ನೋಡಬೇಕು. ಅಲ್ಲಿ ನಿಜವಾಗಿ ಏನಾಗುತ್ತೆ ಅನ್ನೋದನ್ನ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಜಗತ್ತಿಗೆ ತೋರಿಸ್ಬೇಕು ಅಂತ ರಾಹುಲ್ ಫಿಕ್ಸ್ ಆಗ್ತಾನೆ. ಅವನ ಈ ನಿರ್ಧಾರ ನಮ್ಮನ್ನು ಒಂದು ಭಯಾನಕ ಪಯಣಕ್ಕೆ ಕರೆದೊಯ್ಯಲಿದೆ. ಅನುಕೊಂಡಂತೆ ರಾತ್ರಿ 11:30ಕ್ಕೆ ರಾಹುಲ್ ಆ ಪಾಳು ಬಿದ್ದ ಶಾಲೆಯ ಬಾಗಿಲು ತಳ್ಳಿ ಒಳಗೆ ಕಾಲಿಡ್ತಾನೆ. ಅವನ ಎದೆಯಲ್ಲಿ ಭಯ, ಕುತೂಹಲ ಎರಡೂ ಒಟ್ಟಿಗೆ ಇತ್ತು. ಅವನ ಜೊತೆ ಇದ್ದಿದ್ದು ಕೇವಲ ಒಂದು ಕ್ಯಾಮರಾ ಅಷ್ಟೇ. ಆ ಒಂದು ರಾತ್ರಿಯ ಅನುಭವ ಅವನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ರಾಹುಲ್ ಶಾಲೆಯೊಳಗೆ ಕಾಲಿಟ್ಟ. ಬಾಗಿಲು ಅವನ ಹಿಂದೆ ನಿಧಾನವಾಗಿ ಮುಚ್ಚಿಕೊಂಡಿತು. ಇನ್ಮೇಲೆ ಶುರು ನೋಡಿ ಅಸ್ಲಿ ಆಟ. ಪಾಳು ಬಿದ್ದ ಆ ಶಾಲೆಯೊಳಗೆ ರಾಹುಲ್ಗೆ ಎದುರಾದದ್ದು ಏನೋ ಬನ್ನಿ ತಿಳಿಯೋಣ. ರಾಹುಲ್ನ ಟಾರ್ಚ್ ಲೈಟ್ ಕತ್ತಲನ್ನ ಸೀಳುಕೊಂಡು ಹೋಗ್ತಿತ್ತು. ಗೋಡೆಗಳ ಮೇಲೆ ಮಾಸಿ ಹೋದ ಕನ್ನಡಾಕ್ಷರಗಳು, ವರ್ಷಗಳಿಂದ ಯಾರೂ ಕೂರದೆ ಧೂಳು ಹಿಡ್ದಿರೋ ಬೆಂಚುಗಳು ಮತ್ತು ಇಡೀ ವಾತಾವರಣದಲ್ಲಿ ಕಿವಿ ಕೊರೆಯೋವಂಥ ನಿಶ್ಶಬ್ದ. ಅಲ್ಲಿನ ಪ್ರತಿಯೊಂದು ಕಣದಲ್ಲೂ ಭಯ ತುಂಬಿಕೊಂಡಾದೇ ಇತ್ತು. ಅಷ್ಟೊಂದು ನಿಶ್ಶಬ್ದವನ್ನ ಒಂದು ಸಣ್ಣ ಸದ್ದು ಬ್ರೇಕ್ ಮಾಡ್ತು. ಕಿರ್ ಕಿರ್. ರಾಹುಲ್ನ ಎದೆ ಬಡ್ತ ಒಂದು ಕ್ಷಣ ನಿಂತೇ ಹೋಯಿತು. ಯಾಕಂದ್ರೆ ಅವನ ಕಣ್ಣೆದುರೇ ಕಪ್ಪು ಹಲಗೆಯ ಮೇಲಿದ್ದ ಸೀಮೆ ಸುಣ್ಣದ ತುಂಡು ತಾನಾಗಿಯೇ ಚಲಿಸಿ ಅಕ್ಷರಗಳನ್ನು ಬರೆಯೋಕೆ ಶುರು ಮಾಡಿತು. ಅದೇನ್ ಬರಿತಿತ್ತು ಅಂತೀರಾ? ಕನ್ನಡ ವರ್ಣಮಾಲೆಯ ಮೊದಲ ಅಕ್ಷರಗಳು ಆ, ಆ, ಇ, ಈ. ಯೋಚನೆ ಮಾಡಿ, ಯಾರೂ ಇಲ್ಲದ ಆ ತರಗತಿಯಲ್ಲಿ ಯಾರೋ ಅದೃಶ್ಯ ಮಕ್ಕಳಿಗೆ ಪಾಠ ಶುರು ಮಾಡಿದ ಹಾಗೆ. ರಾಹುಲ್ಗೆ ತನ್ನ ಕಣ್ಣುಗಳನ್ನೇ ನಂಬಲಿಕ್ಕೆ ಆಗ್ಲಿಲ್ಲ. ಅವನು ಆ ದೃಶ್ಯದ ಶಾಕ್ನಿಂದ ಹೊರಗಬರೋಷ್ಟರಲ್ಲಿ ಇನ್ನೊಂದು ಭಯ ಅವನನ್ನ ಆವರಿಸಿಕೊಂಡಿತು. ಆ ಖಾಲಿ ಕೋಣೆಯಲ್ಲಿ ಒಬ್ಬ ಹೆಂಗಸಿನ ಧ್ವನಿ ಸ್ಪಷ್ಟವಾಗಿ ಪ್ರತಿಧ್ವನಿಸಿತು. ಆ ಧ್ವನಿ ಕೇಳಿ ರಾಹುಲ್ನ ರಕ್ತ ಹೆಪ್ಪುಗಟ್ಟಿದಾಗಾಯಿತು. ಆ ಧ್ವನಿ ಹೇಳ್ತಿತ್ತು, ಮಕ್ಕಳೇ ಪಾಠ ಓದಿ. ಮಕ್ಕಳೇ ಇಲ್ದ ಆ ಕ್ಲಾಸ್ರೂಮ್ನಲ್ಲಿ ಯಾರನ್ನ ಉದ್ದೇಶಿಸಿ ಆ ಮಾತು? ಆ ಧ್ವನಿಯಲ್ಲಿ ಒಂದ್ ರೀತಿ ನೋವು ಮತ್ತು ಕರ್ತವ್ಯ ಪ್ರಜ್ಞೆ ಎರಡೂ ಬೆರೆತಿತ್ತು. ಅವಾಗ ರಾಹುಲ್ನ ಕಣ್ಣೆದುರು ಆ ದೃಶ್ಯ ಪ್ರತ್ಯಕ್ಷವಾಯಿತು. ಬಿಳಿ ಸೀರೆ ಹುಟ್ಟ, ಕೈಯಲ್ಲಿ ಒಂದು ಪುಸ್ತಕ ಹಿಡಿದಿದ್ದ ಒಬ್ಬ ಟೀಚರ್ ಆಕೃತಿ ನಿಧಾನವಾಗಿ ಬೋರ್ಡ್ ಕಡೆಗೆ ನಡೀತಿತ್ತು. ಹಳ್ಳಿಯರು ಹೇಳ್ತಿದ್ದ ದಂತಕಥೆ ಅವನ ಕಣ್ಮುಂದೆಯೇ ಭಯಾನಕವಾಗಿ ನಿಜವಾಗಿತ್ತು. ಊರಿನವರ ಪ್ರಕಾರ ಈ ಟೀಚರ್ಗೆ ತನ್ನ ವಿದ್ಯಾರ್ಥಿಗಳು ಅಂದ್ರೆ ಪಂಚಪ್ರಾಣವಾಗಿತ್ತು. ಶಾಲೆಯಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೇನೆ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡ್ರು. ಆದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರ ಆತ್ಮ ಇವತ್ತಿಗೂ ಆ ಶಾಲೆಯನ್ನ ಬಿಟ್ಟು ಹೋಗಲೇ ಇಲ್ವಂತೆ. ರಾಹುಲ್ ಆ ರಾತ್ರಿಯನ್ನ ಹೇಗೋ ಜೀವ ಕೈಯಲ್ಲಿ ಹಿಡ್ಕೊಂಡು ಪಾರ್ ಮಾಡ್ಕೊಂಡ. ಆದರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಅವನು ಬದುಕುಳಿದರೂ ನಿಜವಾದ ಭಯಾನಕ ಸತ್ಯ ಅವನ ಕ್ಯಾಮ್ರಾದಲ್ಲಿ ಲಾಕ್ ಆಗಿತ್ತು. ಆ ಅಂತಿಮ ರಹಸ್ಯ ಏನಿರ್ಬೋದು ನೋಡೋಣ. ಬೆಳಕು ಹರಿದಿತ್ತು. ಸ್ವಲ್ಪ ಧೈರ್ಯ ಬಂದಿತ್ತು. ಶಾಲೆಯಿಂದ ಹೊರಬಂದ ರಾಹುಲ್ ತಾನು ಸೆರೆ ಹಿಡಿದ ದೃಶ್ಯಗಳನ್ನು ನೋಡೋಣ ಅಂತ ಕ್ಯಾಮೆರಾ ಆನ್ ಮಾಡ್ತಾನೆ. ಆಗ ಅವನಿಗೆ ಕಾದಿತ್ತು ಅವನ ಜೀವನದ ಅತಿದೊಡ್ಡ ಆಘಾತ. ಇದನ್ನ ನಂಬೋಕೆ ಸಾಧ್ಯವಿಲ್ಲ. ವಿಡಿಯೋ ಪ್ಲೇ ಆಗುತ್ತೆ. ರಾಹುಲ್ ತಾನು ಕೂತಿದ್ದ ಬೆಂಚನ್ನ ನೋಡ್ತಾನೆ. ಅವನ ನೆನಪಿನ ಪ್ರಕಾರ ಅವನು ಆ ಬೆಂಚಿನಲ್ಲಿ ಒಬ್ನೇ ಇದ್ದ. ಆದರೆ ಕ್ಯಾಮರಾದಲ್ಲಿ ಅವನ ಪಕ್ಕದಲ್ಲೇ ಇನ್ನೊಬ್ಬ ಬಾಲಕ ಕೂತಿರೋದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಮತ್ತು ಕಥೆಯ ಕೊನೆಯ ಅತಿ ಭಯಾನಕ ಟ್ವಿಸ್ಟ್ ಅಂದ್ರೆ, ರಾಹುಲ್ ಪಕ್ಕದಲ್ಲಿ ಕ್ಯಾಮರಾಕ್ಕೆ ಮಾತ್ರ ಕಾಣಿಸಿದ್ದ ಆ ಹುಡುಗ ಬೇರೆ ಯಾರೂ ಅಲ್ಲ, 20 ವರ್ಷಗಳ ಹಿಂದೆ ತೀರಿ ಹೋಗಿದ್ದ ಅದೇ ಶಾಲೆಯ ವಿದ್ಯಾರ್ಥಿ. ಅಂದ್ರೆ ಆ ಟೀಚರ್ ಆತ್ಮ ಇವತ್ತಿಗೂ ತನ್ನ ಹಳೆ ವಿದ್ಯಾರ್ಥಿಗೆ ಪಾಠ ಮಾಡ್ತಾನೇ ಇದೆ. ಹಾಗಾದ್ರೆ ಇದರ ಅರ್ಥ ಏನು? ರಾಹುಲ್ನ ಕಣ್ಣಿಗೆ ಕಾಣದ ವಿದ್ಯಾರ್ಥಿ
ಕ್ಯಾಮ್ರಾದ ಲೆನ್ಸ್ಗೆ ಹೇಗೆ ಕಾಣಿಸಿದ? ನಮ್ಮ ಇಂದ್ರಿಯಗಳು ಗ್ರಹಿಸಲಾಗದ ಸತ್ಯಗಳನ್ನ ಟೆಕ್ನಾಲಜಿ ಸೆರೆಹಿಡಿಯಬಲ್ಲದೆ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಯಾರಿಗೂ ಗೊತ್ತಿಲ್ಲ.